ಲೋಕಭವನಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಇಲ್ಲ ಎಂಟ್ರಿ. ಪೊಲೀಸರ ಜೊತೆ ಕೊತ್ತನೂರು ಮಂಜುನಾಥ್ ಬೆಂಬಲಿಗರ ವಾಗ್ವಾದ. ಕೊತ್ತೂರು ಮಂಜುನಾಥ್ಗೆ ನೇರವಾಗಿ ಎಂಟ್ರಿ ಸಿಗಲಿಲ್ಲ. ಕೊತ್ತೂರು ಮಂಜುನಾಥ್ ಕಡೆಯ ಬೆಂಬಲಿಗರ ವಾಗ್ವಾದ ಆಗುತ್ತೆ. ಬೆಂಬಲಿಗರ ಜೊತೆ ಒಳ ಹೋಗ್ತೀನಿ ಎಂದ ಕೊತ್ತೂರು ಮಂಜುನಾಥ್. ಒಳಗಡೆ ಬಿಡಲು ನಿರಾಕರಿಸಿದ ಪೊಲೀಸರು. ಈ ವೇಳೆ ನಾವು ಒಳಗೆ ಹೋಗ್ತೇವೆ, ಬೆಂಬಲಿಗರ ಜೊತೆ ಒಳಗೆ ಹೋಗ್ತೇನೆ ನಾನು, ಇಲ್ಲ ಅಂದ್ರೆ ಒಳಗೆ ಹೋಗಲ್ಲ ಅಂತ ಕೊತ್ತೂರು ಮಂಜುನಾಥ್ ಹಠ ಹಿಡಿದಿದ್ರು. ಪೊಲೀಸರ ಜೊತೆ ಕೊತ್ತೂರು ಮಂಜುನಾಥ್ ಬೆಂಬಲಿಗರ ವಾಗ್ವಾದ. ಇಷ್ಟೇ ಜನ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾಸ್ಗಳನ್ನ ವ್ಯವಸ್ಥೆ ಕೂಡ ಮಾಡಿದೆ. ಸೊ ಹೀಗಾಗಿ ನಾನು ಅವ್ರ ಆತ್ಮೀಯರಿ, ನಾನು ಹೋಗ್ತೀನಿ ಅಂತ ಅಂದರೆ ಪೊಲೀಸರು ಅವ್ರ ಕೆಲಸ ಅವರು ಮಾಡಬೇಕಾಗುತ್ತೆ. ಅವ್ರಿಗೇನು ಜವಾಬ್ದಾರಿ ಕೊಟ್ಟಿರ್ತಾರೆ ಅದನ್ನು ನಿಭಾಯಿಸಬೇಕಾಗುತ್ತೆ. ಬಟ್ ಅಲ್ಲಿ ಕೊತ್ತೂರು ಮಂಜುನಾಥ್ ಬೆಂಬಲಿಗರನ್ನ ಒಳಗೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ವಾಗ್ವಾದ ನಡೆಯುತ್ತೆ. ಸ್ವಲ್ಪ ಹೊತ್ತು ವಾಗ್ವಾದ ಆದ ಬಳಿಕ ಸ್ವಲ್ಪ ಹೊತ್ತು ವಾಗ್ವಾದ ಆಗುತ್ತೆ. ಅಂದರೆ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್, ಪೊಲೀಸರವರ ರೂಲ್ಸ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನು ಫಾಲೋ ಮಾಡಬೇಕು. ಇಷ್ಟೇ ಜನ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಷ್ಟೇ ಪಾಸ್ಗಳ ಆಯೋಜನೆ ಕೂಡ ಮಾಡಲಾಗಿದೆ ಅಲ್ಲಿ. ಬಟ್ ನನ್ನ ಬೆಂಬಲಿಗರನ್ನ ಬಿಟ್ಟರೆ ನಾನು ಒಳಗಡೆ ಹೋಗ್ತೀನಿ ಅನ್ನುವಂಥದ್ದು ಕೊತ್ತೂರು ಮಂಜುನಾಥ್ ಅವರ ವಾದ. ಪೊಲೀಸರು ಇಲ್ಲ ಸರ್, ನಮಗೆ ಇಷ್ಟು ಹಿಂಗೆ ಹೇಳಿದ್ದಾರೆ, ನಾವು ಇದನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದು. ಇಲ್ಲ, ನಾನು ಅವ್ರನ್ನ ಬಿಟ್ಟರೆ ನಾನು ಒಳಗಡೆ ಹೋಗ್ತೀನಿ ಅನ್ನುವಂಥದ್ದು ಕೊತ್ತೂರು ಮಂಜುನಾಥ್. ಸೊ ಹೀಗಾಗಿ ಸ್ವಲ್ಪ ಹೊತ್ತು ವಾಗ್ವಾದ ಆಯಿತು. ಪೊಲೀಸರು ಮತ್ತು ಅವ್ರ ಜೊತೆಗೆ ವಾಗ್ವಾದ ನಡೀತು. ನೋಡಿ, ಕೆಳಗಡೆ ಈಗ ಆಸನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸ್ಪೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಒಳಗಡೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ, ಇಷ್ಟೇ ಜನ ಅನ್ನುವಂಥದ್ದು ಕೌಂಟಿಂಗ್ ಮೇಲೆ ಒಂದಿಷ್ಟು ನಡೀತಾ ಇರುತ್ತೆ. ಜಾಸ್ತಿ ಗೊಂದಲ ಆದರೆ ಎಲ್ಲವೂ ಕೂಡ ತೊಂದರೆ ಆಗುವಂಥ ಸಿಚುವೇಶನ್ಸ್ ಇರುವಂಥದ್ದು. ಸೊ ಹಾಗಾಗಿ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇದೆ, ಹೆಚ್ಚಿನ ಜನ ವಿತೌಟ್ ಪಾಸ್ ಬರ್ತಾ ಇದ್ದಾರೆ ಅಂತ ಅಂದಾಗ ಪೊಲೀಸರು ಅತ್ತ ಗಮನ ಹರಿಸಬೇಕು. ಸುಮ್ಮನೆ ಯಾರನ್ನೋ ಬಿಡೋಕ್ಕಾಗೋದಿಲ್ಲ. ನಿಮ್ಮ ಬೆಂಬಲಿಗರು ಓಕೆ, ಬಟ್ ಅಲ್ಲಿ ಪಾಸ್ಗಳ ನಿಯೋಜನೆ ಆಗಿದೆ, ಆ ಪಾಸ್ಗಳ ವ್ಯವಸ್ಥೆ ಆಗಿದೆ, ಆ ಪಾಸ್ಗಳನ್ನ ತೋರಿಸಿ ನಾವು ಒಳಗಡೆ ಬಿಡ್ತೀವಿ ಅಂತ ಹೇಳ್ತಾರೆ ಪೊಲೀಸರು. ಬಟ್ ಅಲ್ಲಿ ಕೊತ್ತೂರು ಮಂಜುನಾಥ್ ಹೇಳ್ತಾ ಇರುವಂಥದ್ದು ನನ್ನ ಬೆಂಬಲಿಗರು ಬಂದರೆ ನಾನು ಒಳಗಡೆ ಹೋಗ್ತೀನಿ ಅಂತ. ಹೀಗೆ ಅಂದರೆ ನಾನು ಡಿ ಕೆ ಶಿವಕುಮಾರ್ ಅವರ ಆಪ್ತ ಇದ್ದೀನಿ, ಅಥವಾ ಇವ್ರು ನನ್ನ ಬೆಂಬಲಿಗರಿದ್ದಾರೆ, ಹೇಗೆ ಒಳಗಡೆ ಬಿಡಿ ನಾವು ಹೋಗ್ತೀವಿ ಅಂತ ಅಂದರೆ ಅದು ಎಲ್ಲವೂ ಕೂಡ ಸಾಧ್ಯ ಇಲ್ಲ. ಒಂದಿಷ್ಟು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ, ಆ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕಾಗಿರುತ್ತೆ. ಮತ್ತೆ ಡಿಸಿಎಂ ಆಗಿದ್ದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಸಂತಸ. ನನ್ನ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅಂತ ನನಗೂ ಕೂಡ ಆಸೆ ಇತ್ತು ಅಂತ ಈಗೂ ಕೂಡ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಜಿ ಪರಮೇಶ್ವರ್ ಅವರು. ಆದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧರಾಗಿರ್ತೀನಿ ಅಂತ ಹೇಳಿದ್ದಾರೆ. ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ರಾಜ್ಯದ ಜನತೆ ಪರ ಕೆಲಸ ಮಾಡಲು ಮತ್ತೊಂದು ಅವಕಾಶ ಸಿಕ್ಕಿದೆ. ಪರಮೇಶ್ವರ್ ಅವರ ಮಾತುಗಳು. ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಪರಮೇಶ್ವರ್ ಅವರು. ಯಾವ ಖಾತೆ ಕೊಟ್ಟರು ಪರವಾಗಿಲ್ಲ, ನಾನು ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲಿ ಉದ್ಭವಿಸೋದಿಲ್ಲ ಅಂತ ಕೂಡ ಪರಮೇಶ್ವರ್ ಅವರು ಹೇಳಿರುವಂತದ್ದು. ಮತ್ತೆ ಡಿಸಿಎಂ ಆಗಿದ್ದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ನನ್ನನ್ನ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ, ಹೈಕಮಾಂಡ್ ಆಯ್ಕೆ ಮಾಡಿರುವಂತದ್ದು. ಮುಖ್ಯಮಂತ್ರಿ ಆಗಬೇಕು ಅಂತ ನನಗೂ ಕೂಡ ಆಸೆ ಇತ್ತು, ಆದ್ರೆ ಏನ್ ಮಾಡೋಣ, ಹೈಕಮಾಂಡ್ ನೀಡಿರುವಂತಹ ನಿರ್ಧಾರ ಇದು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು, ನಾನು ಕೂಡ ಬದ್ಧನಾಗಿದ್ದೇನೆ. ಈ ರೀತಿಯಾಗಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಅವರು. ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಧನ್ಯವಾದವನ್ನ ಹೇಳಿದ್ದಾರೆ.
ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ ಡಾಕ್ಟರ್ ಜಿ. ಪರಮೇಶ್ವರ್ ಅವರು. ಯಾವ ಖಾತೆ ಕೊಟ್ಟರು ಕೂಡ ಪರವಾಗಿಲ್ಲ, ನಾನು ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ. ಗೃಹ ಸಚಿವರಾಗಿ ಮಾಡಿದ್ರು, ಅದನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಈಗೂ ಕೂಡ ಅವ್ರು ಹೇಳ್ತಾ ಇರುವಂತದ್ದು, ಈಗ DCM ಆಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಜೊತೆಗೆ. ನನಗೆ ಯಾವ ಖಾತೆ ಕೊಟ್ಟರು ಕೂಡ ನಾನು ಅದನ್ನ ನಿಭಾಯಿಸ್ತೀನಿ. ಕರ್ನಾಟಕದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರ ದರ್ಬಾರ್ ಶುರು ಆಗುತ್ತೆ. ಅವರ ಜೊತೆಗೆ DCM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಪರಮೇಶ್ವರ್ ಅವರು. ಅವರು ಹೇಳ್ತಾ ಇರುವಂತಹ ಮಾತುಗಳಿವು. ಸಾಕಷ್ಟು ಚರ್ಚೆ, ಸಾಕಷ್ಟು ಗೊಂದಲ, ಜಿದ್ದಿನ ಮೇರೆಗೆ DCM ಸ್ಥಾನಕ್ಕೆ ಈಗ ಡಾಕ್ಟರ್ ಜಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಲೋಕಸಭೆ ಶ್ರೀ ರಾಹುಲ್ ಗಾಂಧಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿರುತ್ತಾರೆ. ದಯವಿಟ್ಟು ಎಲ್ಲರೂ ಶಾಂತಿಯುತವಾಗಿ ಸಮಾರಂಭವನ್ನು ಪ್ರಾರಂಭ ಮಾಡಲು ತಮ್ಮ ಸಹಕಾರವನ್ನು ಕೋರುತ್ತೀನಿ. ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿರುತ್ತಿದ್ದಾರೆ. ಸಂಸದರಾದ ಮಾನ್ಯ ಶ್ರೀ ವೇಣುಗೋಪಾಲ್ ಅವರು, ಮಾನ್ಯ ಶ್ರೀ ಸುರ್ಜೇವಾಲಾ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿರುತ್ತಾರೆ. ಮಾನ್ಯ ರಾಜ್ಯಪಾಲರು ಕೂಡ ವೇದಿಕೆ ಮೇಲೆ ಆಗಮಿಸಿರುತ್ತಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಮಾನ್ಯ ರಾಜ್ಯಪಾಲರ ಹಾಗೂ ಎಲ್ಲ ಗಣ್ಯರ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸುತ್ತೇನೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಳ್ಬೇಕು. ಪ್ರಪ್ರಥಮವಾಗಿ ನಾನು ಸನ್ಮಾನ್ಯ ರಾಜ್ಯಪಾಲರಿಗೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಬುಕ್ಕೆ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮಾನ್ಯ ರಾಜ್ಯಪಾಲರಿಗೆ ಬುಕ್ಕೆ ಕೊಡಬೇಕಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಕೇಳ್ಕೊಳ್ತಾ ಇದ್ದೀನಿ. ಬುಕ್ಕೆ